ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸ್ಗೆ ಈಗಾಗಲೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಸ್ಟೂಡೆಂಟ್ಸ್ಗೆ ಏನೊಂದು ಲಿಂಕ್ ಆದರೆ ಕಾಣಿಸ್ತಿದೆ ನೋಡಿ. UGCET 2024 ಎರಡನೇ ವಿಸ್ತೃತ ರೌಂಡ್ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಡೀಟೇಲ್ಸ್ ಎಲ್ಲ ಕೊಟ್ಟು ಲಾಗಿನ್ ಆಗಿದ್ದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಯಾರಿಗಾದ್ರೆ ಒಂದು ಫಸ್ಟ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ವೋ ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ವೋ, ಈ ಒಂದು ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟೈಮಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಹೋದರೆ ಅಲ್ಲಿ ಅವರಿಗೆ ಕಾಲೇಜಸ್ಸೇ ಶೋ ಆಗ್ತಿಲ್ಲ. ಸೊ ಸ್ಟೂಡೆಂಟ್ಸ್ ಏನು ಅನ್ಕೊಂಡಿದ್ದಾರೆ, ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಯಾಕೆ ಈ ರೀತಿ ಆಗಿದೆ, KA ಕಡೆಯಿಂದ ಏನಾದ್ರು ಟೆಕ್ನಿಕಲ್ ಇಶ್ಯೂನ ಏನು ಅಂತ ಹೇಳ್ಬಿಟ್ಟು. ಇಲ್ಲ ನೋಡಿ, ಯಾರಿಗಾದರೆ ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಸೀಟ್ ಆದರೆ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದೇ ಥರದ ಕಾಲೇಜಸ್ ಆದರೆ ತೋರಿಸಿರೋದಿಲ್ಲ ಆಪ್ಷನ್ ಎಂಟ್ರಿಯಲ್ಲಿ. ನೀವು ಮತ್ತೆ ಫ್ರೆಶ್ ಆಗಾದರೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಯಾಕೆ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ಅಂದ್ರೆ, ಈ ವರ್ಷ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನಿಮಗೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಆದರೆ ಕೊಟ್ಟಿದ್ದಾರಲ್ವ, ಹಾಗಾಗಿ ನೀವು ಒಂದು ಹೊಸದಾಗಿ ಕಾಲೇಜಸ್ಸನ್ನೆಲ್ಲ ನೀಟಾಗಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಒಂದು ಸಜೆಷನನ್ನು ಕೊಡ್ತೀನಿ ನೋಡಿ. ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಟೈಮ್ಗೆ ನೀವೇನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತಿದ್ರೆ, ಈ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮ್ಗೆ ಇವಾಗಾದ್ರೂ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಿ ನಿಮ್ಮ ಒಂದು ರ್ಯಾಂಕಿಂಗನ್ನು ನೋಡಿಕೊಂಡು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಒಂದು ಕ್ಯಾಟಗರಿಗೆ ಕಾಲೇಜ್ ಕಟ್ ಆಫ್ ಏನಿದೆ, ನೀವು ಯಾವ ಕಾಲೇಜಸ್ಸನ್ನು ಆ್ಯಡ್ ಮಾಡಬೇಕು, ಯಾವ ಬ್ರಾಂಚಸ್ಸನ್ನು ಆ್ಯಡ್ ಮಾಡಬೇಕು, ಅಲ್ಲಿ ಕಾಲೇಜ್ ಕಟ್ ಆಫ್ ಏನಿದೆ ಅನ್ನೋದನ್ನು ನೀವು ಕ್ಲಿಯರಾಗಿ ಅನಾಲಿಸಿಸ್ ಮಾಡಿದ್ದೀರಾ ಅಂತ ಅಂದ್ರೆ 100% ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸಲ್ಲಿ ಮಾಡ್ತಿರುವಂತಹ ಒಂದು ರಿಕ್ವೆಸ್ಟು, ಆದಷ್ಟು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿ. ಆ್ಯಂಡ್ ಕಾಲೇಜಸ್ಸನ್ನು ಆ್ಯಡ್ ಮಾಡುವಾಗ ನಿಮಗೆ ನೆನಪಿರಲಿ, ಇನ್ ಕೇಸ್ ನೀವು ಆ್ಯಡ್ ಮಾಡಿರುವಂಥ ಕಾಲೇಜು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸಲ್ಲಿ ಸೀಟ್ ಅಲರ್ಟ್ ಆಯಿತು ಅಂತ ಅಂದ್ರೆ ಆ ಒಂದು ಸೀಟ್ಗೆ ನೀವು ಹೋಗೋದಕ್ಕೆ 100% ರೆಡಿ ಇರಬೇಕು. ಓಕೆನಾ, ಯಾವುದೇ ಥರದ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಆದರೆ ಇರೋದಿಲ್ಲ. ಸೊ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಇಂಥ ಸ್ಟೂಡೆಂಟ್ಸು ಫ್ರೆಶ್ ಆಗಾದರೆ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೋ ಇಂಥ ಸ್ಟೂಡೆಂಟ್ಸ್ಗೆ ನೋಡಿ, ನಿಮ್ಮ ಒಂದು ಸೀಟ್ ಆದರೆ ಹೋಲ್ಡ್ ಆಗಿರುತ್ತೆ. ಆ್ಯಂಡ್ ಮೇಲೆ ಇರುವಂಥ ರಿಮೈನಿಂಗ್ ಕಾಲೇಜಸ್ ಎಲ್ಲನೂ ಅಷ್ಟು ಕಾಲೇಜಸ್ ಹಂಗೆ ಇರ್ತವೆ. ಆ್ಯಂಡ್ ನೀವು ಇನ್ ಕೇಸ್ ಏನಾದರೂ ಅದಕ್ಕೆ ಮಾಡಿಫಿಕೇಶನ್ ಮಾಡ್ಕೋಬೇಕು, ರಿಅರೇಂಜ್ ಮಾಡ್ಕೋಬೇಕು ಅಂತಂದರೆ ರಿಅರೇಂಜನ್ನು ಮಾಡ್ಕೊಳ್ಳಿ. ಇಲ್ಲ ನಾನು ಇನ್ನೂ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಂತಂದರೆ ನೀವು ಕಾಲೇಜಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವು ಎಷ್ಟೇ ಕಾಲೇಜಸ್ನ ಆ್ಯಡ್ ಮಾಡಿ ಏನಾಗುತ್ತೆ ಗೊತ್ತಾ, ನೀವಾಗ ಸೀಟ್ ಏನು ಹೋಲ್ಡ್ ಆಗಿದೆ ಅದರ ಮೇಲೆಗೆ ಕಾಲೇಜಸ್ ಆದರೆ ಆ್ಯಡ್ ಆಗ್ತಾ ಬರುತ್ತೆ ಒಂದು ಪ್ರಿಯಾರಿಟಿ ನಂಬರ್ ವೈಸು. ಪ್ರಿಯಾರಿಟಿ ನಂಬರ್ಸ್ ಕೊಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆ್ಯಂಡ್ ನಿಮಗೆ ಹೋಲ್ಡ್ ಆಗಿರುವಂಥ ಸೀಟು ನಿಮಗೆ ಅಲ್ಲಿ ಗ್ರೀನ್ ಕಲರ್ ಆದರೆ ಹೋಲ್ಡ್ ಥರ ನಿಮಗೆ ತೋರಿಸಿರುತ್ತೆ, ಸೀಟ್ ಹೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ನೀವು ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಅಂತಂದರೆ ಆ್ಯಡ್ ಮಾಡ್ಬೋದು, ಯಾವುದೇ ಥರದ ಲಿಮಿಟ್ ಆದರೆ ಇಲ್ಲ. ಓಕೆನಾ, ಇದೊಂದು ನಿಮಗೆ ಗೊತ್ತಿರಲಿ. ಆ್ಯಂಡ್ ಹಾಗೇನು ನೋಡಿ, ಚಾಯ್ಸ್ 3ನ ಯಾರು ಸೆಲೆಕ್ಟ್ ಮಾಡಿರ್ತಾರೆ ಇಂಥ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೀಟ್ ಅಲಾಟ್ ಆಗಿದ್ದ ಆದಮೇಲೆ ನಿಮಗೆ ಸೀಟ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತೀರ. ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಯಾವ ಸೀಟ್ ಅಲಾಟ್ ಆಗಿತ್ತೋ ಆ ಒಂದು ಸೀಟ್ ಮಾತ್ರ ಕ್ಯಾನ್ಸಲ್ ಆಗಿರುತ್ತೆ. ಉಳಿದಿರುವಂಥ ಕಾಲೇಜಸ್ ರಿಮೈನಿಂಗ್ ಎಲ್ಲ ಒಂದು ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮ್ಗೆ ಹಂಗೆ ತೋರಿಸಿರುತ್ತೆ. ಈಗ ನೀವು ಇನ್ನೂ ಕಾಲೇಜಸ್ನ ಆ್ಯಡ್ ಮಾಡಬೇಕು ಅಥವಾ ಕಾಲೇಜಸ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ರೆ ನೀವು ಕಾಲೇಜಸ್ನ ಆ್ಯಡು ಮಾಡ್ಕೋಬೋದು, ಕಾಲೇಜಸ್ನ ಡಿಲೀಟು ಮಾಡ್ಕೋಬೋದು. ಓಕೆನಾ, ಒಂದಂತೂ ಕನ್ಫರ್ಮ್ ಮಾಡ್ತಿದ್ದೀನಿ ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನೀವೆಲ್ಲರೂ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ನೀವು ಸೀಟನ್ನು ಹೋಲ್ಡ್ ಮಾಡಿರಲಿ ಅಥವಾ ನೀವು ಸೀಟನ್ನು ಕ್ಯಾನ್ಸಲ್ ಮಾಡಿರಲಿ, ಎಲ್ಲ ಒಂದು ಸ್ಟೂಡೆಂಟ್ಸು ಸಹ ಇದಕ್ಕೆ ನೀವು ಪಾರ್ಟಿಸಿಪೇಟನ್ನು ಮಾಡ್ಬೋದು ಆ್ಯಂಡ್ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನೋಡಿ, ನೀವು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಯುವರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಿದೆ ಅಲ್ವಾ. ಯುವರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಿರುವಂತಹ ಎಲ್ಲ ಸ್ಟೂಡೆಂಟ್ಸು ನಾಳೆ ನೀವು ಮತ್ತೊಂದ್ಸಲಿ ಆದರೆ ರೀಟ್ರೈಯನ್ನು ಮಾಡಿ. ರೀಟ್ರೈ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಅಲ್ಲಿ ಪೇಜ್ ಆದರೆ ಲಾಗಿನ್ ಆಗಿ ತೋರಿಸುತ್ತೆ. ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಯುವರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೋಸೆಸ್ ಅಂತ ಬರ್ತಿದೆ ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಏನಿಲ್ಲ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆದರೆ ಆಗಿದೆ. ನೀವು ನಾಳೆವರೆಗೂ ಟ್ರೈ ಮಾಡಿ. ಇನ್ ಕೇಸ್ ಆಗಿಲ್ಲ ಅಂತ ಅಂದ್ರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ನಾನು KAಗೆ ಒಂದು ಮೈಲನ್ನು ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ನಿಮ್ಮಿಂದ ಎಷ್ಟು ಮೈಲ್ಸ್ ಆಗುತ್ತೋ ಅಷ್ಟು ಮೈಲ್ಸನ್ನು ಮಾಡಿರಾ. ಓಕೆನಾ, ಆ್ಯಂಡ್ ಫರ್ದರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತು ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.